ಮಾಜಿ ಸಂಸದೆ ರಮ್ಯಾಗೆ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಕಚೇರಿ ಗೊತ್ತಿಲ್ವಾ? ಕೆಪಿಸಿಸಿ ಕಚೇರಿಯಲ್ಲಿ ದಾರಿ ತಪ್ಪಿದ ರಮ್ಯಾ ಸುದ್ದಿಯ ಪ್ರಸಂಗ ಇದು. ಮೊನ್ನೆ ಏಕಾಏಕಿ ಕೆಪಿಸಿಸಿ ಕಚೇರಿಯಲ್ಲಿ ಮಾಜಿ ಸಂಸದೆ ರಮ್ಯಾ ಕಾಣಿಸಿಕೊಳ್ತಾರೆ. ಮಾಜಿ ಸಂಸದೆ ರಮ್ಯಾಗೆ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಕಚೇರಿ ಹಾಗಾದ್ರೆ ಗೊತ್ತಿಲ್ವಾ? ಕೆಪಿಸಿಸಿ ಕಚೇರಿಯಲ್ಲಿ ದಾರಿ ತಪ್ಪಿದ್ದಾರೆ ರಮ್ಯಾ. ಮೊನ್ನೆ ಏಕಾಏಕಿ ಕೆಪಿಸಿಸಿ ಕಚೇರಿಯಲ್ಲಿ ಮಾಜಿ ಸಂಸದೆ ರಮ್ಯಾ ಕಾಣಿಸಿಕೊಳ್ತಾರೆ. ಸೋಷಿಯಲ್ ಮೀಡಿಯಾ ಆಫೀಸ್ ಅಂತ ಅಂದುಕೊಂಡು ಕೆಪಿಸಿಸಿ ಕಚೇರಿಗೆ ಎಂಟ್ರಿ ಕೊಟ್ಟಿರ್ತಾರೆ ರಮ್ಯಾ. ಕೆಪಿಸಿಸಿ ಕಚೇರಿ ಮೆಂಬರ್ಶಿಪ್ ಕಚೇರಿಯಲ್ಲಿ ಸಿಬ್ಬಂದಿ ಜೊತೆ ರಮ್ಯಾ ಮಾತಾಡಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ರಮ್ಯಾ ಮಾತಿಗೆ ಸಿಬ್ಬಂದಿ ತಬ್ಬಿಬ್ಬಾದಂತಹ ಘಟನೆ ಕೂಡ ನಡೆದಿದೆ. ಕನಿಂಗ್ಹ್ಯಾಮ್ ರಸ್ತೆಯಲ್ಲಿದೆ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಆಫೀಸ್. ಕ್ವೀನ್ಸ್ ರಸ್ತೆಯಲ್ಲಿರೋ ಕೆಪಿಸಿಸಿ ಕಚೇರಿಗೆ ಹೋಗಿ ಮೆಂಬರ್ಶಿಪ್ ಬಗ್ಗೆ ರಮ್ಯಾ ವಿಚಾರಿಸಿದ್ದಾರೆ. ಎಐಸಿಸಿ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥೆ ರಮ್ಯಾಗೆ ರಾಜ್ಯದ ಕಚೇರಿ ಗೊತ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಈ ಮೂಲಕ ಹುಟ್ಟುಕೊಂಡಿದೆ. ರಾಜ್ಯದಲ್ಲಿ ಸೋಷಿಯಲ್ ಮೀಡಿಯಾದ ಕಚೇರಿ ಎಲ್ಲಿದೆ ಅನ್ನೋದು ಕೂಡ ರಮ್ಯಾಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರೋದು ಕೂಡ ಇದೇ ಕಾರಣಕ್ಕೆ. ಕನಿಂಗ್ಹ್ಯಾಮ್ ರಸ್ತೆಯಲ್ಲಿರುವಂತಹ ಸೋಷಿಯಲ್ ಮೀಡಿಯಾ ಕಚೇರಿಗೆ ಹೋಗೋದನ್ನ ಬಿಟ್ಟು ಕ್ವೀನ್ಸ್ ರಸ್ತೆಯಲ್ಲಿರುವಂತಹ ಕೆಪಿಸಿಸಿ ಕಚೇರಿಗೆ ಹೋಗಿ ರಮ್ಯಾ ಅಲ್ಲಿ ತಮ್ಮ ಮೆಂಬರ್ಶಿಪ್ನ ಬಗ್ಗೆ ವಿಚಾರಿಸ್ತಾರೆ. ಆಗಲೇ ಬೆಳಕಿಗೆ ಬಂದಿದ್ದು ಹಾಗಾದ್ರೆ ಸೋಷಿಯಲ್ ಮೀಡಿಯಾ ಆಫೀಸ್ ಯಾವುದು ಅಂತ ಸ್ವತಃ ಮಾಜಿ ಸಂಸದೆ ರಮ್ಯಾಗೆ ಗೊತ್ತಿಲ್ವಾ ಅನ್ನೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಉಟ್ಕೊಂಡಿದೆ ಶ್ರೀನಿವಾಸ್, ಕೆಪಿಸಿಸಿ ಕಚೇರಿಗೆ ಹೋಗಿ ಅಲ್ಲಿ ಸೋಷಿಯಲ್ ಮೀಡಿಯಾ ಆಫೀಸ್ ಯಾವುದು ಅನ್ನುವಂತಹ ಒಂದು ವಿಚಾರವನ್ನ ಅಲ್ಲಿ ರಮ್ಯಾ ಸಿಬ್ಬಂದಿ ಜೊತೆ ಮಾತಾಡಿರುವಂಥದ್ದು ಈಗ ಇಷ್ಟೆಲ್ಲ ಒಂದು ಗೊಂದಲ ನಿರ್ಮಾಣ ಆಗೋದಕ್ಕೆ ಕಾರಣ. ಹಾಗಾದ್ರೆ ಸೋಷಿಯಲ್ ಮೀಡಿಯಾ ಆಫೀಸ್ ಯಾವುದು ಅಂತ ರಮ್ಯಾಗೆ ಗೊತ್ತಿರ್ಲಿಲ್ವಾ ಹೇಗೆ? ನಿಜಕ್ಕೂ ಶ್ವೇತಾ, ಏನು ಎಐಸಿಸಿ ಸೋಷಿಯಲ್ ಮೀಡಿಯಾದ ಒಂದು ಇನ್ಚಾರ್ಜ್ ಆಗಿರತಕ್ಕಂತ ಮಾಜಿ ಸಂಸದೆ ರಮ್ಯಾ ಅವರು ಏಕಾಏಕಿ ದಾರಿ ತಪ್ಪಿದ್ರ ಅಂತಕ್ಕಂಥ ಒಂದು ಮಾತುಗಳು ಇದೀಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಅವರು ಬೆಂಗಳೂರಿಗೆ ಬಂದಾಗ ಕನಿಂಗ್ಹ್ಯಾಮ್ ರಸ್ತೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಕಚೇರಿಗೆ ಹೋಗೋ ಬದಲಾಗಿ ಅವರು ಕೆಪಿಸಿ ಕ್ವೀನ್ಸ್ ರಸ್ತೆಯಲ್ಲಿ ಇರ್ತಕ್ಕಂಥ ಕೆಪಿಸಿಸಿ ಕಚೇರಿಗೆ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅವರು ಒಂದು ರೂಮ್ ಗಳನ್ನು ಕೂಡ ಹುಡುಕಿದ್ದಾರೆ. ಇಲ್ಲಿ ಸೋಷಿಯಲ್ ಮೀಡಿಯಾಗೆ ಕೊಠಡಿ ಎಲ್ಲಿದೆ ಅಂತಕ್ಕಂಥ ಒಂದು ಗೊಂದಲದಲ್ಲಿ ಅವರು ಸಾಕಷ್ಟು ಒಂದು ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ರೂಮ್ ಅನ್ನು ಹುಡುಕಿದ್ದಾರೆ. ಆ ಸಿಬ್ಬಂದಿ ಕೂಡ ಈ ಒಂದು ಸಂದರ್ಭದಲ್ಲಿ ರಮ್ಯಾ ಭೇಟಿ ಸಂದರ್ಭದಲ್ಲಿ ತಬ್ಬಿಬ್ಬಾಗಿರ್ತಕ್ಕಂಥ ಸಿಬ್ಬಂದಿ ಏನು ಅಂತ ಕೇಳಿದಾಗ ಅವರು ಸೋಷಿಯಲ್ ಮೀಡಿಯಾ ಕೊಠಡಿ ನೋಡ್ಬೇಕು, ಪರಿಶೀಲನೆ ಮಾಡ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾ ಕಚೇರಿ ಇರೋದು ಕನಿಂಗ್ಹ್ಯಾಮ್ ರಸ್ತೆಯಲ್ಲಿ ಅಂತಕ್ಕಂಥ ಒಂದು ಸಮಜಾಯಿಷನ್ ಕೂಡ ನೀಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾದ ಇನ್ಚಾರ್ಜ್ ಆಗಿರ್ತಕ್ಕಂಥ ರಮ್ಯಾ ಅವರಿಗೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಎಲ್ಲಿದೆ ಅನ್ನೋದು ಗೊತ್ತಿಲ್ವಾ ಅಂತಕ್ಕಂಥ ಒಂದು ಮಾತುಗಳೀಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹೀಗಾಗಿ ಅವರು ದಾರಿ ತಪ್ಪಿದ್ರ ರಮ್ಯಾ ಅಂತಕ್ಕಂಥ ಮಾತುಗಳು ಕೂಡ ಈಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಶ್ವೇತಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.